ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪತ್ನಿ ಫೋನ್ ನಂಬರ್ ಕೇಳಿದ್ದಕ್ಕೆ ಹಿಂಗೂ ಮಾಡ್ತಾರಾ? ಪತ್ನಿಯ ನಂಬರ್ ಕೇಳಿದ ವ್ಯಕ್ತಿಗೆ ಗಂಡನ ಮಚ್ಚಿ ನೀಟು. ಮೈಸೂರಿನ ಹುಣಸೂರು ತಾಲೂಕಿನ ಹನಗೂಡಿನಲ್ಲಿ ಆಗಿರುವಂಥ ಘಟನೆ ಇದು. ಪತ್ನಿಯ ಫೋನ್ ನಂಬರ್ ಕೇಳಿದ್ದಕ್ಕೆ ಗಂಡ ಮಚ್ಚಿನಿಂದ ಏಟು ಕೊಟ್ಟಿದ್ದಾನೆ. ಯಾವ ಉದ್ದೇಶದಿಂದ ಕೇಳಿದ್ನೋ ಏನೋ ಆ ವ್ಯಕ್ತಿ. ಮೈಸೂರಿನ ಹುಣಸೂರು ತಾಲೂಕಿನ ಹನಗೂಡಿನಲ್ಲಾಗಿರುವಂಥ ಘಟನೆ. ಬಿಡಿಸಲು ಬಂದ ಪತ್ನಿಗೂ ಮಚ್ಚು ಬೀಸಿದ್ದಾನೆ ಪತಿ. ಪತ್ನಿ ಕೈಗೆ ಗಂಭೀರ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈಗ ಅವರು. ಗಂಡ ಮಚ್ಚು ಹಿಡಿದು ಗಲಾಟೆ ಮಾಡ್ತಾ ಇದ್ದಂಥ ದೃಶ್ಯ ಸೆರೆಯಾಗಿದೆ. ಹುಣಸೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಹಲ್ಲೆ ಮಾಡಿದ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಪತ್ನಿ ಫೋನ್ ನಂಬರ್ ಕೇಳಿದ್ದಕ್ಕೆ ಆ ಫೋನ್ ನಂಬರ್ ಕೇಳಿದ ವ್ಯಕ್ತಿಯ ಮೇಲೆ ಮಚ್ಚಿನಿಂದ ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ ಗಂಡ. ಆ ಜಗಳ ಬಿಡಿಸೋದಕ್ಕೆ ಬಂದಿದ್ದಂಥ ಹೆಂಡತಿ ಮೇಲೇನೂ ಕೂಡ ಮಚ್ಚಿನಿಂದ ಹಲ್ಲೆ ಮಾಡಿಬಿಟ್ಟಿದ್ದಾನೆ. ಆಕೆಯ ಕೈಗೆ ಗಾಯ ಆಗಿದೆ ಈಗ ನೋಡಿ ಅಲ್ಲಿ. ದೊಡ್ಡ ಗಲಾಟೆನೇ ಆಗಿದೆ ಇದು, ಜಸ್ಟ್ ಫೋನ್ ನಂಬರ್ ಕೇಳಿದ್ದಕ್ಕೆ. ಬಟ್ ಅದು ಯಾವ ಉದ್ದೇಶದಿಂದ ಕೇಳಿದ್ರು, ಅದು ಏನು ಕಥೆನೋ ಗೊತ್ತಿಲ್ಲ. ಮಚ್ಚು ನೋಡಿ ಇಲ್ಲಿ, ಮಚ್ಚು ಫೋಟೋ ತೋರಿಸ್ತಾ ಇದ್ದೀವಿ ನಿಮಗೆ. ಇದೇ ಮಚ್ಚಿನಿಂದ ಹಲ್ಲೆ ಮಾಡಿರೋದು ಆ ವ್ಯಕ್ತಿ. ಆಗಲೇ ಜಾಮಿ ನನ್ನ ಮಗಳ ಬಾಲ್ನೇ ಹಾಳು ಮಾಡ್ಬಿಟ್ಟ. ಅವನು ಸಾಲನೂ ಇಲ್ಲ, ಬದುಕೂ ಇಲ್ಲ. ನನ್ನ ಮಗಳಿಗೆ ನ್ಯಾಯ ಬೇಕೇ ಬೇಕು, ಶಿಕ್ಷೆ ಕೊಡ್ಲೇಬೇಕು. ನಿನ್ನೆ ಸಮಾಜದ ಹುಡುಗ ನಿನ್ನೆ ಏಕೈಕಿ ನುಗ್ಗಿ ಮಚ್ಚು ತಗೊಂಡು ಓಡಿಸಾಡ್ಕೊಂಡು ಜಾತಿ ಬಗ್ಗೆ ಎಲ್ಲ ಬೈದು ಓಡಿಸಾಡ್ಕೊಂಡು ಮಚ್ಚಲ್ಲಿ ಹೊಡೆದು ಮಾಡಿದ್ದಾರೆ. ಮತ್ತು ಆ ಊರಲ್ಲಿ ಹೆಣ್ಮಕ್ಳ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡೋದು. ದಾರಿ ಒಂದು ಸಲ ಮುಂದೆನೇ ನಮ್ಮ ಮನೆಗೆ ಹೊಡಿತೀವಿ, ನೀನು ತೆಗೆದಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ವಿ. 2 ಜನ ಮಕ್ಕಳು ಬಂದರು. ಆಗ ಯಾಕೆ ಬಂದಿದೆ ಅಂತ ಕೇಳೋ ಹೊತ್ತಿಗೆ ಅಷ್ಟೊತ್ತಿಗೆ ಮನೆ ಬಿಟ್ಟು ದಾಟ್ಬಿಟ್ರು. ಆಮೇಲೆ ಊರು ಯಜಮಾನ್ರೆಲ್ಲ ಸೇರಿ ನಮಗೆ ಸಾರಿಲ್ಲ ಎಲ್ಲ ಸುಗಾರು. ನಮ್ಮ ಅಣ್ಣನಿಗೆ ನಮ್ಮ ಅತ್ತಿಗೆ ಒಬ್ಬರೇ ಗೇಯ್ತಾಯಿದ್ರು. ಅಲ್ಲಿ ನೋಡಿದ್ರೆ ಅವ್ರೊಬ್ಬರ ಜೀವನದಲ್ಲಿ ಅವ್ರ ಜೀವನ ಸಾಕ್ತಾರೆ, ಸಣ್ಣ ಮಕ್ಕಳು. ಈಗ ಅವ್ರಿಗೆ ಯಾರು ದಿಕ್ಕಿಲ್ಲ ಸರ್. ಅವ್ರು ಅಡ್ಮಿಂಟಾಗ ಅವ್ರ ಬಲ್ಲಿ ಹೊರದಲ್ಲಿ ಆರಂಭ ಮಾಡವ್ರೆ. ಅವ್ರ ದಿಕ್ಕಿಲ್ಲ ಸರ್. ಎಲ್ಲ ಬರೋಕ್ಕೆ ಯಾರು ನೋಡೋರೇ ಇಲ್ಲ ಸರ್. ಆ ಥರ ಆಗವ್ರೆ ಅವರು. ಅವ್ರ ಜೀವನನೇ ಹೋಯ್ತು ಸರ್. ಅವ್ರ ಜೀವನ ಕೊಡ್ಬೇಕು ಸರ್. ಹಾಲು ತಕೊಂಡು ಹೋಗ್ಬೇಕಾದ್ರೆ ಅಡ್ಡಾಕೊಂಡು ಫೋನ್ ನಂಬರ್ ಕೇಳಿದ್ನಂತೆ. ಯಾರು? ಮಂಜುನಾಥ. ಫೋನ್ ನಂಬರು ನನ್ಗೇನು ಗೊತ್ತು ಅಂತ ಇವ್ರು ಹೇಳಿದಾಗ ಮಂಜುನಾಥ. ಅವನು ಮಚ್ಚ ತಕೋಬೇಡ ಅಂತ ಹೇಳ್ದಟ್ಟಿಗೆ ಇವ್ನ ಎದ್ರಕೊಂಡು ಹಾಲ್ನು ಅಲ್ಲೇ ಮಾಡ್ದ, ಬೈಕ್ನು ಅಲ್ಲೇ ನಿಲ್ಸ್ದ. ಓಡ್ ಬಂದ್ಬಿಟ್ಟ ಮನೆಗೆ. ಓಡ್ ಬಂದ್ಬಿಟ್ಟು ಅವ್ರ ಹೆಂಗಸರು ಹೋಗವ್ರೆ. ಅವ್ರ ಹೆಂಗಸರು ಯಾಕೆ ಹಾಲು ಹಾಕ್ಬೇಕಲ್ಲ, ಯಾಕೆ ಅಡ್ಡಾಕ್ತೀವಿ ಅಂತ ಹೋಗೋದ್ಗೆ ಅವ್ನ ಮನೆ ಮಗನು ಹಿಂದ್ಗಡೆ ಹೋಗವ್ನೆ. ಆಗ ಮಚ್ಚ ತಕ ಬಂದು ಮಗನ್ಗೆ ಹೊಡಿಯಕ್ ಬಂದ ಮಗನ್ಗೆ ಹೊಡಿಯಕ್ ಬಂದ್ಬಿಟ್ಟು